ಬಹಳ ಕಷ್ಟವಿದೆ, ಕೊನೆಗೂ ಮೇಲೆ ಎತ್ತಿ ಬಿಟ್ಟ ಅಂತ. ರಾಶಿಕ ಸೀಟ್ ಸಿಕ್ಕಿಲ್ಲ. Vale, udah ada biaya, udah geram, udah boleh, udah biaya, udah ada biaya, udah geram, udah boleh. ಹಾಯ್ ಹಲೋ ನಮಸ್ಕಾರ, ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ನೀವು ಒಂದು ವಾರದ ಮುಂಚೆನೆ ನಾನೀಗ ಕೊಡ್ತಾ ಇರುವಂತ ಲಿಂಕ್ ನ ಓಪನ್ ಮಾಡಿ ಇಲ್ಲಿ ಮಂತ್ರಾಲಯದಲ್ಲಿ ರೂಮ್ ನ ಬುಕ್ ಮಾಡ್ಕೊಳ್ಳಿ. ರೂಮ್ ರೇಟು 250 rupees ಇಂದ 400 rupees ಒಳಗಡೆ ನಿಮ್ಗೆ ಒಳ್ಳೆ ರೂಮ್ ಸಿಗುತ್ತೆ. ಆ ರೂಮ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲಾಂದ್ರೆ ಅಲ್ಲೋಯ್ತು ಅಂದ್ರೆ ರೂಮ್ ರೇಟ್ಗಳೆಲ್ಲ ತುಂಬಾನೇ ಜಾಸ್ತಿ ಇರ್ತವೆ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ನಾವು ಮೈಸೂರಿಂದ ಡೈರೆಕ್ಟ್ ಬಸವ ಎಕ್ಸ್ಪ್ರೆಸ್ ನ ಹತ್ತಕ್ಕೆ ಬರ್ಬೇಕಾಗಿದ್ದನ್ನ ಮಿಸ್ ಮಾಡ್ಕೊಂಡು ತಿರ್ಗಾ ಬೆಂಗಳೂರಿಗೆ ಒಂದು ನಾರ್ಮಲ್ ಒಂದು ಶಟ್ಲ್ ಗಾಡಿನ ಹತ್ಕೋತೀವಿ. ಅದು 35 ರೂಪಾಯಿ ಆಗುತ್ತೆ. 35 ರೂಪಾಯಿ ಕೊಟ್ಟು ಅಲ್ಲಿಂದ ನಾವು ಹೊರಡ್ತೀವಿ. ಹೊರಟ ಮೇಲೆ ಬೆಂಗಳೂರಲ್ಲಿ ಬಂದು ಸ್ಟಾಪ್ ಆಗ್ತಾರೆ. ಬೆಂಗಳೂರಲ್ಲಿ ಬಂದು ಇಳಿದು ನೆಕ್ಸ್ಟ್ ಇನ್ನೊಂದು ಟ್ರೈನು 7:25 ಇರುತ್ತೆ, ಕರ್ನಾಟಕ ಎಕ್ಸ್ಪ್ರೆಸ್ ಅಂತ. ಅದು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬುಕ್ ಮಾಡ್ತೀವಿ. ಅಷ್ಟರೊಳಗೆ ಊಟ ಮಾಡೋಣ ಅಂತ ಈ ಬಾಲಾಜಿ ರೆಸ್ಟೋರೆಂಟ್ಗೆ ಹೋಗ್ತೀವಿ. ಇದು ನೋಡಕ್ ಮಾತ್ರ ಚೆನ್ನಾಗಿದೆ, ತಿನ್ನಕ್ಕಂತೂ ಏನು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ನಾನು ಈ ಒಂದು ತಪ್ಪನ ಮಾಡಿದೆ. ಬಟ್ ನೀವು ಈ ತಪ್ಪನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಮೆಜೆಸ್ಟಿಕ್ ಅಥವಾ ಬೆಂಗಳೂರಲ್ಲಿ ಏನಾರ ನೀವು ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ರೆ ಅಲ್ಲಿಂದ ಯಾವುದೇ ಕಾರಣಕ್ಕೂ ಈ ಬಾಲಾಜಿ ಈ ಹೋಟೆಲಲ್ಲಿ ಊಟ ಮಾಡಕ್ ಹೋಗ್ಬೇಡಿ. ಎಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಹೆಂಗಿದೆ ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೋದ್ವಿ. ಬಟ್ ಊಟ ಮಾತ್ರ ಅಷ್ಟೇ ವರ್ಸ್ಟ್ ಆಗಿತ್ತು ಅಂತಾನೆ ಹೇಳ್ತೀನಿ. ಬಟ್ ಅವರು ಕೊಡ್ತಿದ್ದಂಥ ರೀತಿ ಇರ್ಬೋದು ಅಥವಾ ನೋಡೋಕ್ಕಾಗ್ಬೋದು ಚೆನ್ನಾಗಿತ್ತು. ಬಟ್ ಯಾವುದೇ ಕಾರಣಕ್ಕೂ ಊಟ ವರ್ತಿಲ್ಲ ಅಂತಲೇ ಹೇಳ್ತೀನಿ. ನಾವು 90 ರೂಪಾಯಿ ಕೊಟ್ಟು ಒಂದು ಊಟನ ತಗೋತೀವಿ, ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟು ನೀವು ಟ್ರೈನ್ಗಳನ್ನ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ರೆ ಒಂದು 15 ದಿವಸದ ಮುಂಚೆನೇ ಬುಕ್ ಮಾಡಿತ್ತು ಅಂದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಆರಾಮಾಗಿ ಹೋಗ್ಬೋದು. ನಾವು ಹೋಗಿರೋಂಥ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹೋಗಿದ್ದಂಥ ರೀತಿನ ನೀವು ನೋಡಿ ನಿಮಗೂ ಕೂಡ ಬೇಜಾರಾಗುತ್ತೆ. ಅಷ್ಟು ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ಯಾವುದೇ ರೀತಿ ಜನರಲ್ ಮಾತ್ರ ಹೋಗ್ಬೇಡಿ. ಅದು ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಅದು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಏನೇ ಇದ್ರೂ ನಾವು ಹುಡುಗರು ಥರ ಆರಾಮಾಗೆ ಫ್ರೆಂಡ್ಸು ಆ ಥರ ಎಲ್ಲ ಹೋಗ್ತೀನಿ ಅಂದರೆ ಅಟ್ಲೀಸ್ಟ್ ಜನರಲಲ್ಲಿ ಹೋಗ್ಬೋದು. ಅದು ಸೀಟ್ ಸಿಗಲಿಲ್ಲ ಅಂದರೆ ಎಲ್ಲರ ಮೇಲೋ ಹೆಂಗೋ ಕೂತ್ಕೊಂಡು ಹೋಗ್ಬೋದು. ನೋಡಿ, ಇಷ್ಟ ಇಲ್ದಿದ್ರು ಓಕೆ ಅಂದ್ಕೊಂಡು ಊಟನ ತಿಂದು ಖಾಲಿ ಮಾಡಿ ಅಲ್ಲಿಂದ ಬ್ಯಾಂಗ್ಳೂರ್ನ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ನಮ್ಮ ಟ್ರೈನ್ ಬಂದಿತ್ತು, ಕರ್ನಾಟಕ ಎಕ್ಸ್ಪ್ರೆಸ್ಸು. ಅದು 5 ಗಂಟೆಗೆ ಬಂದಿರೋದು ಅಂತ ನಮಗೆ ಗೊತ್ತಿಲ್ಲ. ನಮಗೆ 7:15 ಇರೋದು ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಟಿಕೆಟ್ ತೊಗೋಬೇಕಾದ್ರೆ ಒಬ್ರು ಹೇಳಿದ್ರು, 5 ಗಂಟೆಗೆ ಬಂದಿರೋದು ಕಣಪ್ಪ ಟ್ರೈನು, ಹೋಗಿ ಸೀಟ್ ಸಿಗಲ್ಲ ಅದು ಅಂತ ಹೇಳಿದ್ರು. ನಾವು ಹೆಂಗೂ ಬೇಗ ಹೋಗ್ಬಿಡೋಣ ಫಸ್ಟ್ ಕಂಪಾರ್ಟ್ಮೆಂಟ್ಗೆ ಅಂದ್ಬಿಟ್ಟು ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಅಂತ ಹೇಳಿ ಹೊರಡ್ತೀವಿ. ನೆಕ್ಸ್ಟು ಅಲ್ಲಿಂದ ಹೊರಡ್ಬೇಕಾದ್ರೆ ಏನು ನಮಗೆ ಬೇಸಿಕ್ ನೀರಿನ ಬಾಟ್ಲಾಗ್ಬೋದು, ಆ ಥರದ್ದು ಏನೇನು ಬೇಕೆಲ್ಲ ತಗೊಂಡು ಅಲ್ಲಿಂದ ಹೊರಡ್ತೀವಿ. ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಿದ್ದಂಗೆ ನಮಗೆ ಸೀಟು ಫುಲ್ ಫಿಲ್ ಆಗೋಗಿರುತ್ತೆ. ಅಲ್ಲೊಬ್ರು ಹೇಳ್ತಾರೆ, ನಾವು ಸೀಟ್ ಕೊಡಿಸ್ಕೊಡ್ತೀವಿ ಸರ್, ನಮ್ಮ ಹತ್ರ ಊಟ ತಗೊಳ್ಳಿ ಅಂತ ಕೇಳಿದ್ರು. ಓಕೆ, ನಾವು ಅವ್ರ ಹತ್ರ ಊಟ ತೊಗೊಂಡ್ವಿ. ಅವರು ಸೀಟ್ ಅವರೇ ಕೊಡಿಸ್ಕೊಟ್ರು. ಪಾಪ ಅದು ಮೇಲ್ಗಡೆ ಎಲ್ಲ ಮಲಿಕೊಬಿಟ್ಟಿರ್ತಾರೆ. ಏನು ಕಂಪ್ಲೀಟ್ಲಿ ನಾರ್ತ್ ಈಸ್ಟ್ಗಳಿರ್ತಾರೆ ಈ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ. ಕಂಪ್ಲೀಟ್ಲಿ ಇದು ಡೆಲ್ಲಿಗೆ ಹೋಗುತ್ತೆ ಇದು ಟ್ರೈನು. ಕಂಪ್ಲೀಟ್ಲಿ ನಾರ್ತ್ ಈಸ್ಟ್ ಇರೋದ್ರಿಂದ ನಿಮಗೆ ಎಲ್ಲ ಹಿಂದಿಯವರೇ ಸಿಗ್ತಾರೆ, ಕನ್ನಡದವ್ರು ಎಲ್ಲೋ ಕಡಿಮೆ ತುಂಬಾ ಸಿಗೋಂಥದ್ದು ಅಂತಲೇ ಹೇಳ್ಬೋದು. ನಮ್ಮ ವ್ಯವಸ್ಥೆ ನೋಡಿ, ಸೀಟ್ ಸಿಗದೆ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಮೇಲ್ಗಡೆ ಕೂತಿದ್ವಿ. ಈ ರೀತಿ ಆಗಿತ್ತು. ಇನ್ನು ನೀವು ನೋಡ್ತಾ ಇದ್ದೀರಾ ಸೀಟಲ್ಲಿ ಆಲ್ರೆಡಿ ಇಲ್ಲಿರೋರೆಲ್ಲ ಯಾರೂ ಮಂತ್ರಾಲಯ ಆಗ್ಬೋದು ಇಲ್ಲೇ ಹತ್ರದಲ್ಲೆಲ್ಲ ಇಳಿಯೋಂಥವ್ರಲ್ಲ, ಎಲ್ಲ ಡೆಲ್ಲಿಲಿ ಇಳಿಯೋಂಥವ್ರು. ನೋಡಿ, ಅವ್ರು ಎಲ್ಲ ಜನರಲ್ ಬಂದವ್ರೆ, ಸೀಟ್ ಇಲ್ಲದೆ ಹೆಂಗೆ ಕೂತವ್ರೆ. ಇಲ್ಲೊಬ್ರು ನೋಡ್ಬೋದು ನೀವಲ್ಲಿ, ಏನು ಡೋರ್ ಮೇಲೆ ಕೂತಿದ್ದಾನೆ ನೋಡಿ. ಅಲ್ಲಿ ಆ ಡೋರ್ನ ತೆಗೆದ್ಬಿಟ್ಟು ಡೋರ್ ಮೇಲೆ ಹೆಂಗೆ ಕೂತಿದ್ದಾನೆ ಅಂತ. ನೀವು ಈಗ ಹೋಯ್ತಾ ಹಂಗೆ ಜನ ಫಿಲ್ ಆಗೋಗ್ತಾರೆ. ಜಾಗ ಅಂತೂ ಈಗ ಸದ್ಯಕ್ಕೆ ನಿಂತ್ಕೊಂಡವ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಯ್ತು ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ನೋಡಿ. ಎಲ್ಲ ಅಲ್ಲಲ್ಲೇ ಮಲಿಕೊಂಡವ್ರೆ, ಒಬ್ಬರ ಮೇಲೊಬ್ರು ಕೂತವ್ರೆ. ಇಲ್ಲಿ ನೋಡಿ, ಅಣ್ಣನ ಲಗೇಜ್ ಇಡೋ ಜಾಗದಲ್ಲ ಹೋಗಿ ಕೂತ್ಕೊಬಿಟ್ಟವ್ರೆ. ಕಿಟಕಿಯಿಂದ ಎಲ್ಲ ಹತ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಮಧ್ಯದಲ್ಲಿ ಪಾಪ ವ್ಯಾಪಾರ ಕೂಡ ಮಾಡ್ಕೊಂಬರ್ತಾರೆ. ಜಾಗನೇ ಇರಲ್ಲ, ಏನೋ ಅವ್ರನ್ನೇ ತುಳ್ಕೊಂಡೇ ಹೋಗ್ಬೇಕೇನೋ ಅನ್ನೋ ಥರ ಇರುತ್ತೆ.
ಇದಕ್ಕೆ ಹೇಳಿದ್ದು ಫ್ಯಾಮಿಲಿಗಳಿಗೆ ಇದು ವರ್ತ್ ಅಲ್ಲ, ಏನಿದ್ರು ನೀವು ಅಚ್ಚುಕಟ್ಟಾಗಿ ರಿಸರ್ವೇಶನ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಅಂತಾನೆ ಹೇಳ್ತೀನಿ. ಹಂಗೆ ನಾವು ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಇನ್ನ ಕೆಲವು ಐಟಮ್ಸ್ಗಳು ಬಂದ್ವು. ನಾವು ಮದ್ದೂರುಡೆ ತಿಂದಿದ್ವಿ, ಬಟ್ ಅದೆಲ್ಲ ವಿಡಿಯೋ ಏನು ಮಾಡಿರಲಿಲ್ಲ, ನಾರ್ಮಲ್ ಅನಿಸ್ತು. ಇಲ್ಲೇನು ಮಾಮೂಲಿ ವಡೆನ ಮಾರ್ತಾರೆ, ಏನು ಎಲ್ಲಾದ್ರಲ್ಲೂ ಹಸಿಮೆಣ್ಸಿಕಾಯಿ ಹಾಕೊಡ್ತಿದ್ರು ಇವರು, ಒಂದೊಂದು ಹಸಿಮೆಣ್ಸಿಕಾಯಿನ ಹಾಕೊಡ್ತಾರೆ. ಬಟ್ ಇವರೆಲ್ಲ ಅಚ್ಚುಕಟ್ಟಾಗಿ ಹಸಿಮೆಣ್ಸಿಕಾಯಿನ ತಿಂತಾರೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನಮ್ಮ ಥರ ಎಲ್ಲ ಇವರಿರಲ್ಲ. ನಾನು ಹಂಗೆ ಸಮೋಸ ಕೂಡ ತೊಗೊಂಡೆ, ಸಮೋಸ ಚೆನ್ನಾಗಿತ್ತು. 20 ರೂಪಾಯಿಗೆ 3 ಸಮೋಸ, ಒಂದು ಹಸಿಮೆಣ್ಸಿಕಾಯಿ ಕೊಡ್ತಾರೆ. 20 ರೂಪಾಯಿಗೆ 3 ವಡೆ, ಒಂದು ಹಸಿಮೆಣ್ಸಿಕಾಯಿ ಕೊಡ್ತಾರೆ. ಈ ರೀತಿ ಆಗ ತಗೊಳ್ಳೋಂಥ ಐಟಮ್ಸ್ಗಳು ಇರ್ತವೆ. ಇನ್ನು ಬೇರೆ ಬೇರೆ ಐಟಮ್ಸ್ಗಳು ಬರ್ತವೆ, ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಅಲ್ಲಿ ಇನ್ನು ಮೊಟ್ಟೆ, ಪಲಾವು, ಆ ಥರ ಎಲ್ಲ ಐಟಮ್ಸ್ಗಳು ಬರ್ತಿತ್ತು. ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ರಿಂದ ಪ್ಯೂರ್ಲಿ ವೆಜ್. ಇಳಿಯೋ ಟೈಮಿಗೆ ಬಂದಾಗ ನೋಡಿ ರೆಸ್ಟ್ ರೂಮ್ ಹತ್ರ ಹೆಂಗೆ ಕೂತವ್ರೆ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಲ್ಲೇ ಕೂತ್ಕೊಂಡು ಮಲಿಕೊಂಡವ್ರೆ. ಕೊನೆಗೂ ನಾವು ಮಧ್ಯರಾತ್ರಿ ಅಲ್ಲಿ ಬಿಟ್ಟಿದ್ದು 7 ಆದ್ರೂ ಇಲ್ಲಿ ಮಧ್ಯರಾತ್ರಿ ಹೆಚ್ಚು ಕಡಿಮೆ ನಾವು ಬರೋ ಅಷ್ಟೊತ್ತಿಗೆ 2:45 ಹತ್ರನೇ ಆಗೋಗಿತ್ತು. 2:45, 2:50 ಹತ್ರನೇ ಆಗಿತ್ತು ಅಂತಾನೆ ಹೇಳ್ಬೋದು. ಬಟ್ ಈ ನಮ್ಮ ಟ್ರೈನಲ್ಲಿ ನಾವು ಇಳಿದಿದ್ದೆ 4 ಜನ. ನನಗೆ ಅದೇ ತಲೆ ಕೆಟ್ಟೋಗಿದ್ದು, ನಾವು ಇಷ್ಟು ಜನ ಅವರೇ. ಮಂತ್ರಾಲಯಕ್ಕೆ ನೀವು ನೋಡಿ ಟೈಮು 2:49. ಸ್ಟೇಷನಲ್ಲಿ ನೋಡಿ ಒಂದ್ಸತಿ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ. ಯಾರೂ ಇಲ್ಲ ಮಂತ್ರಾಲಯದ್ದು, ನೀವೇನು ನೋಡ್ಬೋದು ಮಂತ್ರಾಲಯ ರೋಡ್ ಸ್ಟಾಪು, ಯಾರೂ ಇಲ್ಲ. ಆ ಟ್ರೈನಲ್ಲಿ ಇಳಿದಿದ್ದು ನಾವು 4 ಜನ ಅಂತಲೇ ಹೇಳ್ಬೋದು, 3 ರಿಂದ 4 ಜನ ಅಷ್ಟೇ. ಇಲ್ಲಿಂದ ಇಳಿದು ನೆಕ್ಸ್ಟು ಹಂಗೆ ಹೋಗ್ತಾ ರಾಯರ ದರ್ಶನ ಆಗುತ್ತೆ. ಅಲ್ಲೇ ಫೋಟೋ ಇತ್ತು. ಸ್ಟೇಷನಲ್ಲಿ ತುಂಬ ದೊಡ್ಡದು, ಯಾರೋ ಕೊಡುಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಲ್ಲಿ ಕಾಫಿ ತಗೋತೀವಿ, ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಕಾಫಿ. ಇನ್ನೂ ಯಾರು ನಮ್ಮ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ರಪ್ಪ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾವು 2 ಕಾಫಿ ತೊಗೊಂಡ್ವಿ, ನಮ್ಮ ಫ್ರೆಂಡ್ ಒಬ್ರು ಬೂಸ್ಟ್ ತಗೊಂಡ್ರು. ಹಾಗೆ ಇನ್ನೊಂದು ಟ್ರೈನ್ ಬರುತ್ತೆ. ಈ ಟ್ರೈನಲ್ಲಿ ಹೆವಿ ಜನ ಬರ್ತಾರೆ ಇವರು. ಅಲ್ಲಿಂದ ನೆಕ್ಸ್ಟು ಸ್ಟೇಷನ್ ಒಳಗಡೆ ನೋಡಿದ್ರೆ ಕಂಪ್ಲೀಟ್ಲಿ ರಾಮಾಯಣನೇ ಇದೆಯಾ ಅಂತ ಆ ಥರ ಪೇಂಟಿಂಗ್ಸ್ನ ಮಾಡಿದರು, ವಾಲ್ ಪೇಂಟಿಂಗು. ತುಂಬಾ ಖುಷಿ ಆಯಿತು, ಏನು ಈ ಸ್ಟೇಷನಲ್ಲಿ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ವ್ಯೂ ಹೆಂಗಿತ್ತು ಅಂತಂದರೆ, ಮಂತ್ರಾಲಯದ ಟೈಪಲ್ಲೇನೇ ಈ ಸ್ಟೇಷನ್ ಕೂಡ ಕಟ್ಟಿದ್ದಾರೆ. ಅಲ್ಲಿ ಹೆಂಗೆ ಕಟ್ಟಿದ್ದಾರೆ ಅದೇ ರೀತಿಯೇ ಇದೆ ಅಂತ ಅನ್ನಿಸ್ತು ಫೀಲು. ಬಟ್ ತುಂಬಾ ಚೆನ್ನಾಗಿದೆ. ಹೋಗ್ತಿದ್ದಂಗೆ ನಿಮಗೆ ಅಲ್ಲಿಂದ ಸೀಟ್ ಆಟೋ ಇರುತ್ತೆ. ಸೀಟ್ ಆಟೋನ ಹತ್ಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಬೇಕು. ಒಂದು ಸೀಟ್ ಆಟೋ 50 ರೂಪಾಯಿ ಆಗುತ್ತೆ ಒಂದು ಸೀಟ್ಗೆ. ಸೀಟ್ ಆಟೋದಲ್ಲಿ ಒಟ್ಟಿಗೆ 10 ಜನ ತನಕ ಕೂರಿಸ್ತಾರೆ, ಹೆಚ್ಚು ಕಡಿಮೆ 50 ರೂಪಾಯಿ ಲೆಕ್ಕ. ನೋಡಿ ಈಗ ಇಲ್ಲಿ ಈಚೆ ಇರೋ ಜನಗಳೆಲ್ಲ ಈಗ ಬಂತಲ್ಲ ಟ್ರೈನು, ಆ ಟ್ರೈನಲ್ಲಿ ಬಂದಂಥ ಜನಗಳು ಇಳಿತಾ ಇದ್ದಾರೆ. ನೋಡಿ ಸ್ಟೇಷನ್ ವ್ಯೂ ಈ ಥರ ಇದೆ. ಬಟ್ ನಾನಂತೂ ತುಂಬಾ ಎಕ್ಸೈಟ್ ಆಗಿದೆ, ಯಾಕೆಂದರೆ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ನಾನು ಹೋಗಿರೋದು. ತುಂಬಾನೇ ಎಕ್ಸೈಟ್ ಆಗಿದೆ ರಾಯರ ದರ್ಶನ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಬಟ್ ಆ ಖುಷಿನೇ ಬೇರೆ, ಆ ಫೀಲೇ ಬೇರೆ, ಆ ವೈಬ್ಸೇ ಬೇರೆ ಅಂತಲೇ ಹೇಳ್ತೀನಿ. ಕೊನೆಗೂ ಮಂತ್ರಾಲಯಕ್ಕೆ ಬಂದು ಇಳಿದು ನಾವು ಗರ್ಭಗುಡಿ ಹತ್ರ ಏನೊಂದು ಈಚೆ ದೊಡ್ಡದಾಗಿ ಹಾಲ್ ಥರ ಇದೆ, ಅಲ್ಲಿ ಮಲಿಕೊಳ್ಳೋದ್ರೆ ಮಲಿಕೋಬೋದು, ಅಥವಾ ಅಲ್ಲಿ ರೂಮ್ಸ್ ಏನೋ ಮಾಡೋದಿದ್ರೆ ಮಾಡ್ಬೋದು. ನಾವು ರೂಮ್ಸ್ ಎಲ್ಲ ಬುಕ್ ಮಾಡಿರಲಿಲ್ಲ, ಅದಕ್ಕೋಸ್ಕರನೇ ನಿಮಗೆ ಆ ಲಿಂಕ್ ಕೊಟ್ಟಿದ್ದೀನಿ, ಫಸ್ಟ್ ನೀವು ಮಾಡ್ಕೊಳ್ಳಿ ಅಂತ. ನಾವು 600 ರೂಪಾಯಿ ಕೊಟ್ಟು ಒಂದು ರೂಮ್ನ ಬುಕ್ ಮಾಡ್ತೀವಿ. ಬೆಳಗಿನ ಜಾವ ಮಾಡೋಷ್ಟೊತ್ತಿಗೆ 5 ಗಂಟೆ ಆಗಿರುತ್ತೆ. ಈ ರೀತಿ ಇರೋಂಥದ್ದು ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ ನೋಡಿ, ಅದ್ರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಇದುವರೆಗೂ ನಮ್ಗಾಗಿರೋ ಖರ್ಚು ಬಂದು 235 ರೂಪಾಯಿ ಅಂತಾನೆ ಹೇಳ್ತೀನಿ. ಅಲ್ಲೊಂಚೂರು ರವ ಅಂತ ಇದೆ. ಆರೇ ಅಲ್ಲ ಸರ್, ಆರೋಗ್ಯ ನಮ್ಗೆ ಸಂಬಂಧ ಇಲ್ಲ.